ಹಾಯ್ ಬ್ಯೂಟಿಫುಲ್ ಡಿವೈನ್ ಸೋಲ್, ವೆಲ್ಕಮ್ ಟು ಸಿಲ್ವರ್ ಲೈವ್. ಇವತ್ತು ನ್ಯೂ ಮೂನ್ ಎನರ್ಜಿ ಅಂದರೆ 5ನೇ ತಾರೀಕು ಸಂಜೆ ರಾತ್ರಿ 8 ಗಂಟೆಯಿಂದ 6ನೇ ತಾರೀಕು ಸಂಜೆ 6 ಗಂಟೆ ತನಕ ಅಮಾವಾಸ್ಯೆ ಇರಲಿದೆ. ಇದು 6/6 ಪೋರ್ಟಲ್ ಓಪನಿಂಗ್. ಹೌದು, ಸಿಲ್ವರ್ ಗೇಟ್ ಪೋರ್ಟಲ್ ಓಪನಿಂಗ್ ಆಗ್ತಾ ಇದೆ. ಸೊ ಅಮಾವಾಸ್ಯೆ 5ನೇ ತಾರೀಕು ರಾತ್ರಿ ಇರೋದನ್ನ 5ನೇ ತಾರೀಕು ಹಿಡಿತೇವೆ ನಾವು ಅಮಾವಾಸ್ಯೆ. ಇದು ಜನರಲ್ ಮೆಸೇಜ್, ಜನರಲ್ ರೀಡಿಂಗ್, ಆಸ್ ಎ ಗೈಡೆನ್ಸ್ ಆಗಿ ಮಾತ್ರ ತಗೊಳ್ಳಿ. ಸಬ್ಸ್ಕ್ರೈಬರ್, ಲೈಕ್ ಆ್ಯಂಡ್ ಕಮೆಂಟ್ ಮಾಡಿದವರಿಗೆ ಸ್ಪೆಷಲ್ ಥ್ಯಾಂಕ್ ಯು. ಅಮಾವಾಸ್ಯೆ ಮೆಸೇಜ್ ಸಬ್ಸ್ಕ್ರೈಬರ್ಗೆ 2 ಕಾರ್ಡ್. ವಿಸ್ಡಮ್, ದ ಅನ್ಎಕ್ಸ್ಪೆಕ್ಟೆಡ್, ಬಾಟಮ್ ಆಫ್ ದ ಡೆಕ್, ದ ವೈಟ್. ಇಲ್ಲಿ ಯೂನಿವರ್ಸ್ ನಿಮ್ಗೆ ಏನು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಈ ನ್ಯೂ ಮಿನ್ ನಿಮ್ಗೊಂದು ಹೊಸ ಬಿಗಿನಿಂಗ್ ತರ್ತಾ ಇದೆ ಅಂತ ಹೇಳ್ತಿದ್ದಾರೆ. ಅಂದರೆ ವಿಸ್ಡಮ್ ಈಸ್ ಮೋರ್ ದ್ಯಾನ್ ನಾಲೆಜ್ ಅಂತ ಹೇಳಿ. ನಿಮಗೆ ಎಷ್ಟೇ ನಾಲೆಜ್ ಇರ್ಬೋದು, ನೀವೆಷ್ಟೇ ಓದಿರ್ಬೋದು, ಆದರೆ ವಿಸ್ಡಮ್ ತುಂಬ, ಬುದ್ಧಿವಂತಿಕೆ ತುಂಬ ಇಂಪಾರ್ಟೆಂಟ್ ಇರ್ತದೆ ಅಂತ ಹೇಳ್ತಿದ್ದಾರೆ. ಅಂದರೆ ನೀವಿನ್ನೂ ಕೆಲವರು ಎಜುಕೇಷನ್ ಕಂಟಿನ್ಯೂ ಮಾಡ್ಬೋದು. ಸಪೋಸ್ ನಿಮ್ಗೇನಾದರೂ ಈ ಹಿಂದೆ ಆದ ನೀವು ಜೀವನದ ಪಾಠಗಳಿಂದ ಬುದ್ಧಿ ಕಲಿಯಿರಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ನಿಮ್ಗೇನಾದರೂ ಗುರುವಿನ ಮಾರ್ಗದರ್ಶನ ಬೇಕಿದ್ರೆ ಗುರುವಿನ ಮಾರ್ಗದರ್ಶನ ಪಡೀರಿ ಅಂತ ಹೇಳ್ತಿದ್ದಾರೆ. ಕೆಲವೊಮ್ಮೆ ನಾವು ಅನ್ಕೊಂಡಿರ್ಬೋದು ನಮ್ಮ ಜೀವನದಲ್ಲಿ ಹೀಗೆ ಆಗಬೇಕು ಅಂತ ನಾವು ಅನ್ಕೊಂಡಿರ್ಬೋದು, ಆದರೆ ದೇವರೊಂದು ನಮ್ಮ ಜೀವನದಲ್ಲಿ ಒಂಥರ ಅನ್ಎಕ್ಸ್ಪೆಕ್ಟೆಡ್ ಆಗಿ ಇಟ್ಟಿರ್ತಾರೆ. ಒಂಥರ ಕೆಲವೊಮ್ಮೆ ಮಿರಾಕಲ್ ನಡೆದ್ರೂ ನಡೀಬೋದು ಈ ಜೀವನದಲ್ಲಿ. ಹೇಗಂತ ಹೇಳಿದರೆ, ಒಂದು ಅನ್ಎಕ್ಸ್ಪೆಕ್ಟೆಡ್ ನಡೆಯೋದ್ರಲ್ಲಿದೆ ಅಂತ ಹೇಳ್ತಾರೆ ನಿಮ್ಮ ಜೀವನದಲ್ಲಿ, ಒಂಥರ ಮಿರಾಕಲ್ ಅಂತಲೇ ಹೇಳ್ಬೋದು. ಅಥವಾ ತುಂಬ ವರ್ಷಗಳಿಂದ, ನೀವು ತುಂಬ ದಿವಸಗಳಿಂದ ನೋಡದ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಮತ್ತೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬರ್ಬೋದು. ಇದೊಂಥರ ದೇವರ ಇಚ್ಛೆ ಇದು. ಸೊ ಇದನ್ನು ರೆಸಿಸ್ಟ್ ಮಾಡಬೇಡಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ನಿಮಗೆ ಏಂಜಲ್ಸ್ ಕಡೆಯಿಂದ ಮೆಸೇಜ್ ತೆಗಿತಿದ್ದೇನೆ. ಆಸ್ಕ್ ಯುವರ್ ಏಂಜಲ್ಸ್. ಇಲ್ಲಿ ಯೂನಿವರ್ಸ್ ಏನು ಹೇಳ್ತಿದ್ದಾರೆ ಅಂತ ಹೇಳಿದರೆ, ಈಗ ನೀವು ಹೊಸ ಬಿಗಿನಿಂಗ್ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಿದ್ದಾರೆ. ಅಂದರೆ ನಾವು ಈಗಲೇ ಬೀಜ ಬಿತ್ತಿ ಈಗಲೇ ಫಲ ಕಾಣಬೇಕು ಅಂತ ಕಾಣಬೇಡಿ. ಇದು 1 ವರ್ಷ ಆದರೂ ತಗೊಳ್ಬೋದು, 6 ತಿಂಗಳಾದರೂ ತಗೊಳ್ಬೋದು. ತುಂಬ ಇನ್ಫಾರ್ಮೇಷನ್ ತಗೊಳ್ಳಿ ಅಂತ ಹೇಳ್ತಾರೆ. ಅಂದರೆ ನಿಮಗೆ ಆ ಬುದ್ಧಿವಂತಿಕೆ ಇದೆ. ಅಂದರೆ ಏನಾದರೂ ನೀವು ಸ್ಟಾರ್ಟ್ ಮಾಡೋ ಮೊದಲು, ಅಥವಾ ಯಾವುದಾದ್ರೂ ಒಂದು ಹೊಸ ಪ್ರಾಜೆಕ್ಟ್, ಬಿಸ್ನೆಸ್ ಇರ್ಬೋದು, ಅಥವಾ ರಿಲೇಷನ್ಶಿಪ್ ಇರ್ಬೋದು, ಅದರ ಬಗ್ಗೆ ತುಂಬಾ ಇನ್ಫಾರ್ಮೇಷನ್ ತಗೊಳ್ಳಿ ಅಂತ ಹೇಳ್ತಿದ್ದಾರೆ. ಅನ್ಲೈಕ್ಲಿ ಕಾರ್ಡ್ ಬಂದಿದೆ. ಕೆಲವೊಮ್ಮೆ ಅಂದರೆ ನಮ್ಮ ಜೀವನ ನಾವು ಅಂದ್ಕೊಂಡ ಹಾಗೆ ಬದಲಾವಣೆ ಬರುವುದಿಲ್ಲ. ಅಂದರೆ ಈಗ ಹೇಗಂತ ಹೇಳಿದರೆ, ಇಲ್ಲೊಂಥರ ನಿಮ್ಮ ಜೀವನದಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಟರ್ನಿಂಗ್ ಪಾಯಿಂಟ್ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ. ಅಂದರೆ ಟ್ರಾನ್ಸ್ಫಾರ್ಮೇಷನ್ ಅಂತಲೇ ಹೇಳ್ಬೋದು. ಇದು ಆಗಸ್ಟ್ 8ನೇ ತಾರೀಕು 888 ಪೋರ್ಟಲ್ ಓಪನಿಂಗ್ ಆಗ್ತದೆ. ಲಯನ್ ಗೇಟ್ ಪೋರ್ಟಲ್ ಒಂಥರ ಜಬರ್ದಸ್ತ್ ಪೋರ್ಟಲ್ ಅಂತಲೇ ಹೇಳ್ಬೋದು. ಇದು ಇಲ್ಲಿ ಆ್ಯಕ್ಷನ್ ಆಗ್ತದೆ. ತುಂಬಾ ಸ್ಟ್ರಾಂಗ್ ಪೋರ್ಟಲ್ ಇದು. ಎಲ್ಲ ವರ್ಷವೂ ಲಯನ್ ಗೇಟ್ ಪೋರ್ಟಲ್ ಬರ್ತದೆ. ಈ ಸಲ 888 ಗುರು ಬರ್ತಿದೆ, 3 ನಂಬರ್ ಜೊತೆ 888. ಸೊ ಅನ್ಲೈಕ್ಲಿ ನೀವು ಏನು ಅನ್ಕೊಂಡಿದ್ದೀರಾ, ನಿಮ್ಮ ಜೀವನ ಇನ್ನೊಂದು ರೀತಿ ಬದಲಾಗೋದ್ರಲ್ಲಿದೆ ಅಂತ ಹೇಳ್ತಿದ್ದಾರೆ. ಸೊ ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳ್ತಿದ್ದಾರೆ ಯೂನಿವರ್ಸ್. ಇಲ್ಲಿ ನಿಮ್ಗೆ ಇನ್ನೊಂದೆರಡು ಮೆಸೇಜ್ ತೆಗಿತಿದೆ ಯೂನಿವರ್ಸ್ ಕಡೆಯಿಂದ. ಸ್ವಲ್ಪ ಟೈಮ್ ಹಿಡ್ಕೊಳ್ಬೋದು, ಅಥವಾ ನೀವೇನಾದ್ರೂ ಈಗ 1 ವರ್ಷದಿಂದ ನೀವು ಎಫರ್ಟ್ ಹಾಕಿದ್ರೆ ನಿಮಗೆ ಅದರ ಫ್ರೂಟ್ಫುಲ್ ರಿಸಲ್ಟ್ ಬರ್ತಾ ಇದೆ ಅಂತ ಹೇಳ್ತಿರೋದು. ನ್ಯೂ ಬಿಗಿನಿಂಗ್ ಆಗೋದ್ರಲ್ಲಿದೆ ಅಂತ ಹೇಳಿ ಇಲ್ಲಿ ನೀವು ಇನ್ಫಾರ್ಮೇಷನ್ ಅದರ ಬಗ್ಗೆ ತಿಳ್ಕೊಳ್ಳೋದು ತುಂಬಾ ಡೀಟೇಲ್ ಆಗಿ ತಿಳ್ಕೊಳ್ಳಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಐ ಆಮ್ ಹೀಲಿಂಗ್ ದಿಸ್. ನಿಮ್ಗೆ ಯೂನಿವರ್ಸ್ ಬಂದು ಹೀಲಿಂಗ್ ಕೊಡ್ತಿದ್ದಾರೆ. ಕೆಲವರಿಗೆ ಹಾರ್ಟ್ ಚಕ್ರ ಓಪನ್ ಆಗ್ಬೋದು. ಪ್ಲೀಸ್ ಡೋಂಟ್ ಗಿವ್ ಅಪ್ ಅಂತ ಹೇಳ್ತಿದ್ದಾರೆ. ಅಂದರೆ ಗಿವ್ ಅಪ್ ಅಲ್ಲಿ ಇರಬೇಡಿ, ನನ್ನಿಂದ ಆಗೋದಿಲ್ಲ ಅಂತ ಹೇಳಿರ್ಬೇಡಿ. ಲೆಟ್ ಗೋ ಮಾಡಿ. ಯಾವುದೇ ಕಾರಣಕ್ಕೂ ನಿಮ್ಮ ಲೈಫ್ ಜರ್ನಿಯನ್ನು ನಿಲ್ಲಿಸಬೇಡಿ, ಕಂಟಿನ್ಯೂ ಮಾಡಿ ಅಂತ ಹೇಳ್ತಿದ್ದಾರೆ. ಎಂಬ್ರೇಸ್ ಯುವರ್ ಇನ್ಸೆಕ್ಯೂರಿಟೀಸ್ ಆ್ಯಂಡ್ ಶಾಡೋಸ್, ವರ್ಕ್ ಆನ್ ದೆಮ್. ನಿಮ್ಮಲ್ಲಿ ಕೆಲವೊಮ್ಮೆ ಇನ್ಸೆಕ್ಯೂರಿಟೀಸ್ ಇರ್ಬೋದು, ಅಥವಾ ಏನೋ ನೆಗೆಟಿವ್ ಎನರ್ಜಿ ಇರ್ಬೋದು, ಅದರ ಮೇಲೆ ವರ್ಕ್ ಮಾಡಿ ಅಂತ ಹೇಳ್ತಿದ್ದಾರೆ. ದೇ ಲವ್ ಯು. ಅಂದರೆ ಇಲ್ಲಿ ಯೂನಿವರ್ಸ್ ನಿಮ್ಮನ್ನು ಪ್ರೀತಿ ಮಾಡ್ತಿದ್ದಾರೆ. ನಿಮ್ಮ ಸುತ್ತಮುತ್ತ ಜನಗಳು ನಿಮ್ಮನ್ನು ಪ್ರೀತಿ ಮಾಡ್ತಿದ್ದಾರೆ. ಇಲ್ಲಿ ಏಂಜಲ್ಸ್, ಯೂನಿವರ್ಸ್ ಎಲ್ಲರೂ ನಿಮ್ಮನ್ನು ಪ್ರೀತಿ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಯಾಕಂದರೆ 6/6 ಪೋರ್ಟಲ್ ಓಪನಿಂಗ್ ಆಗ್ತಾ ಇದೆ. 6 ಅಂತ ಹೇಳಿದರೆ ಇದು ಶುಕ್ರ ಗ್ರಹದ ಪೋರ್ಟಲ್. ಸೊ ಒಂಥರ ಪ್ರೀತಿಯ ಪೋರ್ಟಲ್ ಅಂತಲೇ ಹೇಳ್ಬೋದು. ಇಟ್ ಕ್ಯಾನ್ ಹ್ಯಾಪನ್ ಎನಿ ಮೊಮೆಂಟ್ ನೌ. ಇಲ್ಲಿ ಇಯರ್ ಫ್ರಮ್ ನೌ ಅಂತ ಬಂದಿದೆ. ಇಲ್ಲೂ ನೀವು ನೋಡ್ತಿರ್ಬೋದು, ಇಯರ್ ಫ್ರಮ್ ನೌ. ಇವಾಗಿಂದ ಈ ಮೊಮೆಂಟಲ್ಲೂ ನಿಮ್ಮ ಜೀವನ ಚೇಂಜ್ ಆಗ್ಬೋದು. ಇದಕ್ಕೆ ಇಷ್ಟೇ ಗಂಟೆ ಅಂತ ಹೇಳಿಲ್ಲ. ವಿದಿನ್ ಒನ್ ಡೇ
1 ಅವರಲ್ಲಿ ನಿಮ್ಮದು ಲೈಫ್ ಚೇಂಜ್ ಆಗ್ಬೋದು. ಸೊ ಕೆಲವೊಮ್ಮೆ 1 ವರ್ಷ ಆದರೂ ಆಗ್ಬೋದು ಕೆಲವರಿಗೆ. ಸೊ ಇಟ್ ಕ್ಯಾನ್ ಹ್ಯಾಪನ್ ಎನಿ ಮೊಮೆಂಟ್ ನಿಮ್ಮ ಲೈಫಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಒಂಥರ ಡಿಫ್ರೆಂಟ್ ಟ್ರಾನ್ಸ್ಫಾರ್ಮೇಷನ್, ಲೈಫ್ ಚೇಂಜ್ ಯಾವಾಗ ಬೇಕಿದ್ರೂ ಆಗ್ಬೋದು. ದಿಸ್ ವಿಶ್ ವಿಲ್ ಬಿ ಗ್ರಾಂಟೆಡ್. ಈ ವಿಶ್ ನಿಮಗೆ ಗ್ರ್ಯಾಂಟ್ ಆಗಿದೆ ಅಂತ ಹೇಳ್ತಾರೆ. ಯೂನಿವರ್ಸ್ ಕಡೆಯಿಂದ ನಿಮಗೊಂದು ವಿಶ್ ಯೂನಿವರ್ಸ್ ನಿಮಗೆ ಕೊಟ್ಟಿದ್ದಾರೆ, ಗ್ರ್ಯಾಂಟ್ ಆಗಿದೆ. ಸೊ ಅಕ್ಸೆಪ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಒಂದು ಜೀವನದಲ್ಲಿ ಏನೋ ಮಿರಾಕಲ್ ನಡೀತಾ ಇದೆ ಈ 6/6 ಪೋರ್ಟಲ್ ನಂತರ, ನ್ಯೂ ಮೂನ್ ನಂತರ. ಸೊ ಎಲ್ರಿಗೂ ಕಂಗ್ರ್ಯಾಚುಲೇಷನ್. ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು.